ನಮಸ್ಕಾರ. 2025ನೇ ಇಸವಿಯಲ್ಲಿ ಕೋಟ್ಯಾಧಿಪತಿಗಳಾಗುವ ಏಕೈಕ ರಾಶಿ ನಕ್ಷತ್ರ ಯಾವುವು ಗೊತ್ತಾ? ಖಂಡಿತವಾಗ್ಲೂ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ, ಗೊತ್ತಾಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025 ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಏಪ್ರಿಲ್ 1ನೇ ತಾರೀಕು, ಏಪ್ರಿಲ್ 2025ರಿಂದ ಆನ್ವರ್ಡ್ಸ್ ಈ ವರ್ಷ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಈ ಒಂದು ರಾಶಿ ನಕ್ಷತ್ರದವರು ಡೆಫಿನೆಟ್ಲಿ ಆಗೇ ಆಗ್ತಾರೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್. ಖಂಡಿತವಾಗ್ಲು. ಯಾವ್ಯಾವ ರಾಶಿ ನಕ್ಷತ್ರ ಗೊತ್ತಾ? ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರ. ಖಂಡಿತವಾಗ್ಲೂ. ಯಾಕೆಂದರೆ ಈ ಒಂದು ರಾಶಿಯವರಿಗೆ ಶನಿ ಸಿಕ್ಕಾಪಟ್ಟೆ ಒಳ್ಳೆ ಫಲ ಕೊಡ್ತಾನೆ. ಮುಟ್ಟಿದ್ದೆಲ್ಲ ಚಿನ್ನ. ಅದರಲ್ಲೂ ನಿಮಗೇನಾದರೂ ಈ ಶನಿ ದಶೆ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ನಡೀತಿದ್ದು ಈ ಮೇಷ ಲಗ್ನನೇ ಆಗಿ 11ನೇ ಮನೆ ಕುಂಭ ರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದು, ಅಥವಾ ಧನುರ್ಲಗ್ನನೇ ಆಗಿ 2ನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ ಶನಿ 11ನೇ ಮನೆ ತುಲಾ ರಾಶಿಯಲ್ಲಿ ಉಚ್ಚವಾಗಿದ್ದು, ಇದರದ್ದು ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ, ಮತ್ತು ರಾಹು ದಶಾ ಏನಾದರೂ ನಿಮಗೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಡೆಯುತ್ತಿದ್ದರೆ, ಅದರಲ್ಲೂ ರಾಹು ಏನಾದರೂ ನಿಮಗೆ ಎಸ್ಪೆಷಲಿ ವೃಷಭ ಲಗ್ನನೇ ಆಗಿ 11ನೇ ಮನೆ ಮೀನ ರಾಶಿಯಲ್ಲಿ ರಾಹು ಏನನ್ನ ಸ್ಥಿತವಾಗಿದ್ದರೆ, ಅದರದ್ದು ದಶಾಭುಕ್ತಿ ಅಂತರ್ಭುಕ್ತಿ ಜೊತೆಗೆ ಈ ಲಗ್ನಾಧಿಪತಿ ಶುಕ್ರ 11ನೇ ಮನೆ ಮೀನ ರಾಶಿಯಲ್ಲಿ ಉಚ್ಚವಾಗಿದ್ದು, ದ್ವಿತೀಯಾಧಿಪತಿ ಬುಧ 11ನೇ ಮನೆ ಮೀನ ರಾಶಿಯಲ್ಲಿದ್ದು, ಇವಾಗ ನಾನು ಹೇಳಿರೋ ಲಗ್ನಗಳಾಗಲಿ ಈ ಒಂದು ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಿದ್ರೆ, ಖಂಡಿತವಾಗ್ಲೂ ಎಸ್ಪೆಷಲಿ ವೃಷಭ ರಾಶಿ ಕೃತಿಕಾ, ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಮೃಗಶಿರ ನಕ್ಷತ್ರದವರು ಖಂಡಿತವಾಗ್ಲೂ ಲಕ್ಷಾಧಿಪತಿಗಳೇ, ಕೋಟ್ಯಾಧಿಪತಿಗಳೇ. ಪ್ಲ್ಯಾನ್ ಮಾಡಿರಿ, ಥಿಂಕ್ ಮಾಡಿರಿ, ಯಾವ ಉದ್ಯೋಗ ಮಾಡಬೇಕು, ಯಾವ ವ್ಯಾಪಾರ ಬಿಸ್ನೆಸ್ ಮಾಡಿದರೆ ನಾನು ಖಂಡಿತವಾಗ್ಲೂ ಡೆವಲಪ್ ಆಗೇ ಆಗ್ತೀನಿ ಅಂತ. ಎಸ್ಪೆಷಲಿ ಯಾವ ಕೃಷಿ, ಯಾವ ವ್ಯವಸಾಯ ಬೆಳಿಬೇಕು ಪ್ಲ್ಯಾನ್ ಮಾಡ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. ಅವಕಾಶಗಳು ಬಂದಿದೆ. 2025ನೇ ಇಸವಿಯಲ್ಲಿ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ಈ ಗ್ರಹಗಳು ಇಲ್ಲಿ ಸ್ಥಿತವಾಗಿದ್ದು, ಇದರದ್ದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ, ಖಂಡಿತವಾಗ್ಲೂ ಲಕ್ಷಾಧಿಪತಿಗಳೇ ನೀವು, ಕೋಟ್ಯಾಧಿಪತಿಗಳೇ ನೀವು. ಅರ್ಥ ಆಯ್ತಾ? ಪ್ಲ್ಯಾನ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ಆ ತಾಕತ್ತು, ಶಕ್ತಿ ನಿಮಗೆ ಈ ರಾಶಿ ನಕ್ಷತ್ರದವರಿಗೆ ಇದ್ದೇ ಇದೆ. ಎಸ್ಪೆಷಲಿ ಕಂಕಣ ಫಲ ಪ್ರಾಪ್ತಿಯಾಗುತ್ತೆ. ಮದುವೆ ವಿಚಾರದಲ್ಲಿ ಎಕ್ಸಲೆಂಟು ಈ ವರ್ಷ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.